ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು October 1st, ನ್ಯೂ ಮಂತ್, ನ್ಯೂ ಬಿಗಿನಿಂಗ್, ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ತಾ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಕ್ರಿಸ್ಟಲ್ಸ್ ಆರ್ಡರ್ಸ್ ಜಾಸ್ತಿನೇ ಇತ್ತು. ನೀವು ನೋಡ್ಬೋದು ಎಲ್ಲ ಕ್ರಿಸ್ಟಲ್ಸ್ಗಳನ್ನ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಅವರವರ ಹೆಸರಲ್ಲಿ ನಾನು ಎನರ್ಜೈಸ್ ಮಾಡ್ತೀನಿ ಒಂದೊಂದು ಕ್ರಿಸ್ಟಲ್ಸ್ಗಳಿಗೂ. ಹಾಗೆ ನೀವು ನೋಡ್ಬೋದು ಇವತ್ತು ಸ್ವಲ್ಪ ಆರ್ಡರ್ಸ್ ಜಾಸ್ತಿನೇ ಇತ್ತು. ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಆಗಿರ್ಬೋದು, ಟಂಬಲ್ ಆಗಿರ್ಬೋದು, ಎಲ್ಲ ಕ್ರಿಸ್ಟಲ್ಸ್ಗಳನ್ನ ಅವರವರ ನೇಮಲ್ಲಿ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ನಾನು ಡಿಸ್ಪ್ಯಾಚ್ ಮಾಡಿದೆ. ಇತ್ತೀಚೆಗೆ ನಾನು ನೋಡ್ತಿರೋದು ಪೈರೇಟ್ ಸ್ವಲ್ಪ ಫಾಸ್ಟ್ ಮೂವಿಂಗ್ ಆಗಿದೆ, ಹಾಗೆ ಸ್ವಲ್ಪ ರೋಸ್ ಕ್ವಾರ್ಟ್ಸ್ ಸಹ ಅಷ್ಟೇ. ಎಲ್ಲ ಕ್ರಿಸ್ಟಲ್ಸ್ನ ಡಿಸ್ಪ್ಯಾಚ್ ಮಾಡಿ ಕೊರಿಯರ್ ಮಾಡಿ ನಾನು ಹೊರಟಿದ್ದು ಮೈಸೂರಿಗೆ. ನಾಳೆ ವಿಜಯದಶಮಿ, ಹಾಗಾಗಿ ಸೊ ಇವತ್ತು ನಾನು 273 ಡೇಯಲ್ಲಿದ್ದೀನಿ. ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್. ಸೊ ಇವತ್ತು October 1st ಆಗಿರೋದ್ರಿಂದ ಪ್ಲ್ಯಾನ್ ಫಾರ್ ದ ಡೇ, ಪ್ಲ್ಯಾನ್ ಫಾರ್ ದ ಮಂತ್ ಮಾಡಿಕೊಂಡು ನಾನು ಬರೆದಿದ್ದು ಬ್ಲೆಸ್ಸಿಂಗ್ಸ್, ಅಫರ್ಮೇಷನ್, ಮನಿ ಮ್ಯಾಗ್ನೆಟ್ ಎಲ್ಲ ಮುಗಿಸ್ಕೊಂಡೆ. ಮೈಸೂರಿಗೆ ಬಂದ ತಕ್ಷಣ ನನ್ನ ಒಂದು ಅಡ್ಡ ಕಾಫಿ ಡೇ ಅಲ್ಲಿ ಕೂತ್ಕೊಂಡು, ಹಾಗೆ ಇವತ್ತು ಕಾಫಿ ಅಂದ ತಕ್ಷಣ ಸ್ಪೆಷಲ್ ಏನಂದರೆ ಇವತ್ತು ಇಂಟರ್ನ್ಯಾಷನಲ್ ಕಾಫಿ ಡೇ. ಹಾಗೆ ಬಿಸಿ ಬಿಸಿ ಕಾಫಿ ಕುಡಿತಾ ನಾನಿವತ್ತು ಒಬ್ಬರಿಗೆ ಟ್ಯಾರೋಟ್ ರೀಡಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ನೋಡ್ಬೋದು ಯಾರು ಅಂತ. ಹಾಯ್ ವಿಜಯ್. ಆಫ್ಟರ್ ಲಾಂಗ್ ಟೈಮ್, ಸುಮಾರು ವರ್ಷ ಆಯ್ತು, 3-4 ವರ್ಷ ಆಯ್ತು. ಅಂಡ್ ಇವತ್ತು ಇಂಟರ್ನ್ಯಾಷನಲ್ ಕಾಫಿ ಡೇ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಏಂಜಲ್ ಕಾರ್ಡ್ ಟ್ಯಾರೋಟ್ ರೀಡಿಂಗ್ ತಗೊಳ್ತಿರೋದು ನನ್ನ ಫ್ರೆಂಡ್ ವಿಜಯ್ ಅಂತ ಮೈಸೂರಿಂದ. ಇವರೇ ಒಂದು ದೊಡ್ಡ ಆಸ್ಟ್ರಾಲಜರ್, ಸ್ಪಿರಿಚುವಲ್ ಪರ್ಸನ್. ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ಈ ಕಾರ್ಡ್. ನ್ಯೂ ಬಿಗಿನಿಂಗು, ಹೊಸ ಮನೆ ಕಟ್ಟಬೇಕು ಅಂತ ನಾನು ಯೋಚನೆ ಮಾಡಿ ಕಾರ್ಡ್ ಎತ್ತಿದ್ದು, ನೋಡಿದ್ರೆ ಇದೇ ಕಾರ್ಡ್ ಬಂದಿದೆ ನೋಡಿ. ಹೌದು, ಫ್ರೆಂಡ್ ತುಂಬ ವರ್ಷದಿಂದ ನನ್ನ ಫ್ರೆಂಡ್ ಇವರು. ಆಸ್ಟ್ರಾಲಜರ್ ಅಂತಲೂ ಹೇಳ್ಬೋದು. ನಾನು ಎಷ್ಟೋ ವಿಷಯಗಳನ್ನ ಅವ್ರ ಹತ್ರ ಸ್ಪಿರಿಚುಯಾಲಿಟಿ ಕಲ್ತಿದ್ದೀನಿ, ಸ್ವಲ್ಪ ಸ್ಪಿರಿಚುವಲ್ ಪರ್ಸನ್. ಸೊ ನನಗೆ ಎಷ್ಟೋ ವಿಷಯಗಳಲ್ಲಿ ಅವ್ರ ಹತ್ರ ಹೋಗಿ ಕ್ವಶನ್ಸ್ಗೆ ಆನ್ಸರ್ ಕೇಳಿದ್ದೀನಿ. ಫಸ್ಟ್ ಟೈಮ್ ನಾನು ಅವರಿಗೆ ಟ್ಯಾರೋಟ್ ರೀಡಿಂಗ್ ಕೊಡ್ತಿರೋದು ಒಂಥರ ಪ್ರೌಡ್ ಫೀಲ್ ನನಗೆ. ಇರ್ಲಿ, ಇವಾಗ ವಿಸ್ಮಯಗೆ ನಾನು ಏನು ಕ್ವಶನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ಯಾರೋಟ್ ರೀಡಿಂಗ್ ಅಲ್ಲಿ ನಾನು ಹೊಸ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ಕಾರ್ಡ್ ಬರುತ್ತೆ ಅಂತ ನೋಡೋಣ. ವಿಸ್ಮಯ ಅವರ ಒಂದು ಕಾರ್ಡ್ ಎತ್ತಿ. ಇವಾಗ ನಾನು ಅವರಿಗೆ ಅಂತ ವಿಜಯ್ಗೆ ಮನೆ ಕಟ್ಸೋದಕ್ಕೆ ಇನ್ನು ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಮನೆ ಕಟ್ಸ್ಬೋದು. ಹೌದು, ಆ್ಯಕ್ಚುಲಿ ಕೃಷ್ಣ ನಮ್ಮ ವಿಜಯ್ ಅವರು ಇವತ್ತು ನಮ್ಮ ರವಿ ಆಲ್ರೆಡಿ ರೆಡಿ ಆಗ್ತಿದ್ದಾನೆ ಅವನ ಒಂದು ಭವಿಷ್ಯ ತಿಳ್ಕೊಳ್ಳೋದಕ್ಕೆ ಅಂತ. ಹೇಗಿದೆ ವಿಜಯ್, ಹೇಳಿ ಅವ್ರ ಭವಿಷ್ಯ. ಇವಾಗ ಇವರು ಹುಟ್ಟಿರೋದು ತುಲಾ ರಾಶಿಯಲ್ಲಿ. ತುಲಾ ರಾಶಿಗೆ ಇವಾಗ ಗುರುಬಲ ನಡೀತಾ ಇದೆ, ಆಯ್ತಾ. 7, 8, 9ನೇ ಮನೆ ಗುರುಬಲ ಅಂದರೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ನಡೀತಾ ಇರೋದ್ರಿಂದ ಲಕ್ ನಿಮ್ಮ ಕಡೆಗೆ ಇರ್ತದೆ. ಪ್ರೆಸೆಂಟ್ ಸಿಚುಯೇಷನ್ನು ಎಲ್ಲಿ ತನಕ ನೆಕ್ಸ್ಟ್ ಇಯರ್ ಯುಗಾದಿ ಅಕ್ಷಯ ತೃತೀಯ ತನಕನೂ ಮುಟ್ಟಿದೆಲ್ಲ ಚಿನ್ನ ಥರ ಇರುತ್ತೆ ಟೈಮ್. 9ನೇ ಮನೆಯಲ್ಲಿ ಗುರು ಸಂಚಾರ ನಡೀತಾ ಇರೋದ್ರಿಂದ. ಆಮೇಲೆ ನೀವು ಹುಟ್ಟಿರೋದು ಕನ್ಯಾ ಲಗ್ನದಲ್ಲಿ. ಈ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ. ಈ ಬುಧ ಎಲ್ಲಿದ್ದಾನೆ ಅಪ್ಪ ಅಂತ ಹೇಳಿದ್ರೆ ಸೂರ್ಯನ ಜೊತೆ ಕೂತಿಯಾನೆ. ಸೂರ್ಯ ಮತ್ತು ಬುಧ ಜೊತೆಗಿದ್ದಾಗ ಬುಧಾದಿತ್ಯ ಯೋಗ ಅಂತ ಒಂದು ಅಪೂರ್ವವಾದ ಒಂದು ಯೋಗ ಸ್ಟಾರ್ಟ್ ಆಗ್ತದೆ. ನೀವು ಯಾವಾಗ್ಲೂ ಆಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀರಾ, ಸೋಂಬೇರಿ ಅಲ್ಲ ನೀವು. ಅದಂತೂ 200% ನಿಜ ತಾನೆ. ಹೌದು, ವೆರಿ ಆಕ್ಟಿವ್ ಪರ್ಸನ್ ಅವನು. ಅದು ನಮ್ಗೆ ಗೊತ್ತಿಲ್ಲ. ಇಲ್ಲ, ನಿಜ. ದಟ್ ಪರ್ಸನ್ ಇಸ್ ವೆರಿ ಆಕ್ಟಿವ್ ಅಂಡ್ ಎನರ್ಜೆಟಿಕ್. ಹುಡುಗ ನಿದ್ದೆನೇ ಮಾಡಲ್ಲ ಹುಡುಗ. ದುಡ್ಡು ಬರುತ್ತೆ, ಬಟ್ ಕೈಯಲ್ಲಿ ನಿಲ್ಲೋದಿಲ್ಲ, ಖರ್ಚಾಗ್ಬಿಡುತ್ತೆ. ಹೌದಾ? ಏನಕ್ಕೆ ಅಂತ ಹೇಳಿದ್ರೆ ಎರಡನೇ ಮನೆ ಧನಸ್ಥಾನ ಅಂತ ಹೇಳ್ತೀವಿ. ಆ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, ಚಂದ್ರ ತುಂಬ ಚಂಚಲ ಗ್ರಹ. 2 ದಿನಕ್ಕೊಂದ್ಸಲ ಒಂದು ಮನೆಯಿಂದ ಒಂದು ಮನೆ ಚೇಂಜ್ ಮಾಡಿಬಿಡ್ತಾನೆ. ಹಾಗಾಗಿ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ, ದುಡ್ಡು ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಓಕೆ. ಆಮೇಲೆ ನನಗೆ ವಿಜಯ್ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಅವರು 2013ಇಂದ ಪರಿಚಯ, ಹಾಗೆ ಒಳ್ಳೆ ಸ್ನೇಹಿತ ಸಹ. ನನಗೇನಾದ್ರು ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಆ ಟೈಮಲ್ಲಿ ನಾನು ಅವ್ರ ಹತ್ರ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಹೇಳಿ ಅಂದಾಗ ನನಗೆ ತುಂಬ ಪರಿಹಾರಗಳನ್ನ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಅನಿಸಿತ್ತು. ಹಾಗೆ ಇವತ್ತು ನಾನು ಅವ್ರನ್ನ ಮೀಟಾಗಿ ಟ್ಯಾರೋಟ್ ರೀಡಿಂಗ್ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಅವರ ಒಂದು ಕೆಲವೊಂದು ಕ್ವಶನ್ಗಳಿಗೆ ನನ್ನಿಂದ ಟ್ಯಾರೋಟಿಂದ ಆನ್ಸರ್ ಸಿಕ್ಕಿ ಅವ್ರಿಗೂ ಖುಷಿಯಾಗಿ ಹೋದರು. ಹಾಗೆ ನಾಳೆ ವಿಜಯದಶಮಿ, ಹಾಗಾಗಿ ಗೋಲ್ಡ್ ಕಾರ್ಡ್ ಪಾಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡೆ. ನನ್ನ ಫ್ರೆಂಡ್ಸ್ ಬರ್ತಿದ್ರು ಬ್ಯಾಂಗ್ಳೂರಿಂದ. ಹಾಗೆ ಒಂದು ಸ್ಮಾಲ್ ಮೀಟಿಂಗ್ ಇತ್ತು ಸಂಜಯ್ ಜೊತೆಗೆ. ಡ್ರೋನ್ ಸಂಜಯ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. ಪ್ರೊಫೈಲ್ ಅಂತೂ ಅಮೇಝಿಂಗ್. ಹಾಗೆ ಹುಡುಗನ ಟ್ಯಾಲೆಂಟ್ ಸಹ ನೆಕ್ಸ್ಟ್ ಲೆವೆಲ್. ನನಗೆ ತುಂಬ ಖುಷಿ ಆಯಿತು. ಒಂದು ಚಿಕ್ಕ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಹಾಗೆ ನಾನು ಹೊಟ್ಟಿದ್ದು ಮನೆ ಕಡೆಗೆ. ಮೈಸೂರಲ್ಲಿ ಮನೆ ಕಡೆ ಹೋಗಬೇಕಂದ್ರೆ ಲೈಟಿಂಗ್ಸ್ ನೋಡ್ತಾನೆ ಹೋಗ್ಬೋದು. ಈ ಒಂದು ವ್ಯೂ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಲೈಟಿಂಗ್ಸ್ ಎಲ್ಲ ನೋಡ್ತಾ ಮನೇನು ನಾನು ನೋಡೋ ಲೈಟಿಂಗ್ ಲಾಸ್ಟ್ ಡೇ ಇವತ್ತೇ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾಳೆ ವಿಜಯದಶಮಿ ಮುಗಿಸ್ಕೊಂಡು ನಾವು ಖಂಡಿತ ಬ್ಯಾಂಗ್ಳೂರಿಗೆ ವಾಪಸ್ ಹೋದ್ಮೇಲೆ ಈ ಲೈಟಿಂಗ್ಸ್ ಎಲ್ಲ ಮಿಸ್ ಮಾಡ್ಕೊಳ್ತೀನಿ. ಖುಷಿ ಆಯಿತು. ಥ್ಯಾಂಕ್ ಯು ಯೂನಿವರ್ಸ್.